ಕಾಲೇಜ್ ಯಾವ್ದು ಬ್ರದರ್ ಅದ? MGVC ರೀ. MGVC ಕಾಲೇಜ್ ಏನ್ ಮಾಡ್ತಾರ SC ST ವಿದ್ಯಾರ್ಥಿಗಳಿಗೆ ಫ್ರೀ ಇದ್ರು ಬಿನ ಅವರು ನಿಮ್ ಹತ್ರ ಇದು ರೊಕ್ಕ ಹೇಳತ್ತಾರ. ಡಯಟ್ ಫೀಸ್ ಇಸ್ಕೊಳಕತ್ತಾರ. ಡಯಟ್ ಫೀಸ್ ನೋಡಿದ್ರ ಎಲ್ಲಾ ಇದು ಯೂನಿವರ್ಸಿಟಿಗೂ ಫ್ರೀ ಇರ್ತ್ರಿ ಒಟ್ಟ. ಡಯಟ್ ಫೀಸ್ ಅಂದ್ರೆ ಡಯಟ್ ಫೀಸ್ ಎದ್ರ ಸಲುವಾಗಿ ಬರುತ್ತೆ, ಎದ್ರ ಸಲುವಾಗಿ ತಗೋತಾರ ಅವ್ರು? ಡಯಟ್ ಅಂದ್ರ ಇದು ಶಿಕ್ಷಣ ಇಲಾಖೆ ಮ್ಯಾಲ್ರಿ ಒಟ್ಟ. ಮ್ಯಾಗಿನವ್ರು ಅಂದ್ರ ತಗೋತಾರತ್ತ? ಡಿಗ್ರಿ ಮುಗಿದಿಂದ ನಾವು ಏನು ಅಪ್ಲಿಕೇಶನ್ ಹಾಕಿರ್ತೀವಿ BEd ಗೌರ್ಮೆಂಟ್ ಸೀಟ್ ಸಿಗಿಲ್ಲ ಅಂತ ಅಂದು. ಅಂದ್ರ ಅಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿರ್ತಾವ್ರಿ ನಮಗ. ಸಿಕ್ಕಿದಾದ ನಂತರ ಡಯಟ್ ಫೀಸ್ ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ರಿ ಅಂದ್ರ ನಮ್ಗೆ ಅರ್ಧ ಫೀಸ್ ರೀ ಒಟ್ಟ. 10,000 ಮಾಡ್ತಾರ, 5,000 ಗೌರ್ಮೆಂಟ್ ತುಂಬತೈತಿ. ಒಟ್ ಟೋಟಲಿ ಗೌರ್ಮೆಂಟ್ ಅರ್ಧ ತುಂಬಿರ್ತೈತ್ರಿ ಅವ್ರಿಗೆ. ಅಂತಾರಿ ಉಳ್ಕಿದ ಕಾಸ್ಟ್ನವ್ರಿಗೆ 10,000 ರೂಪಾಯಿ ಇರುತ್ರಿ ಅಲ್ಲಿ ಫೀಸ್ ರೀ. ಉಳ್ಕಿದ ಕಾಸ್ಟ್ 10,000 ತೊಂದಾರ ಅವ್ರು ಕೊಟ್ಟಾರ ಎಲ್ಲರೂ? ಅಲ್ಲಿ ಬಿಜಾಪುರ ಕೊಟ್ಟು ಬಂದಾರಿ ಅವ್ರು. ಬಿಜಾಪುರ ಕೊಟ್ಟು ಬಂದಾರ? ಇಲ್ಲ ಅಲ್ರಿ, ಬಿಜಾಪುರ ಕೊಟ್ಟು ಕೇಸ್ ಲೆಟರ್ ಇಸ್ಕೊಂಡ್ ಬಂದಾರಿ ಅದನ್ನ. ಅವ್ರು ಕೊಟ್ಟಾರ ಅವ್ರಿಗೆ ರಿಸಿಪ್ಟ್ ಕೊಟ್ಟಾರೇನ ಅವ್ರಿಗೆ? ರಿಸಿಪ್ಟ್ ಅಂದ್ರ ಅಲ್ಲೇ BEd ಉಳ್ಕೆದವ್ರಿಗೆ ಕೊಟ್ಟಿಲ್ರಿ ರಿಸಿಪ್ಟ್ ಒಟ್ಟ. ಅಲ್ಲಿ ಡಯಟ್ ದವ್ರ ಲೆಟರ್ ಕೊಟ್ಟಾರಿ ನಮಗ. ಉಳ್ಕೆದ ಕಾಸ್ಟ್ನವ್ರಿಗೆ ಆತ್ರಿ, ನಮಗ ಆತ್ರಿ. ನಮಗ 10,000 ರೂಪಾಯಿ ಇರಂಗಿಲ್ರಿ, ಫ್ರೀ ಇರ್ತಲ್ರಿ. ಆಟೋಮೆಟಿಕ್ ನಮ್ದು ವೆರಿಫಿಕೇಶನ್ ಆದ್ಮೇಲೆ ನಮ್ಗ ಲೆಟರ್ ಕೊಟ್ಟಾರ್ರಿ. ಅವ್ರಿಗೆ ಉಳ್ಕೆದ ಕಾಸ್ಟ್ನವ್ರಿಗೆ SBI ಬ್ಯಾಂಕಿಗೆ ಹೋಗಿ 10,000 ರೂಪಾಯಿ ಚೆನ್ನಲ್ ತುಂಬ ಬಂದಿದ್ದು ಅವ್ರ ಲೆಟರ್ ಕೊಟ್ಟಾರ್ರಿ. ಆ ಲೆಟರ್ ತಗೊಂಬಂದು ಇಲ್ಲಿ ಅಡ್ಮಿಷನ್ ಮಾಡಿವ್ರಿ. ಎಷ್ಟು ಫೀಸ್ ಕೊಡ್ತಾರೆ ನಿಮಗೆ 5,000 ತುಂಬ್ಕೊಂಡು 5,000 ಕನ್ಸೆಷನ್ ಇಲ್ಲ ಅವ್ರ ಹತ್ರ? ಅಲ್ರಿ 5,000 ಇರಂಗಿಲ್ರಿ, ಒಟ್ ಟೋಟಲಿ ಫ್ರೀ ಇತ್ರಿ ಅಲ್ಲಿ. ನಮಗ್ ಏನ್ ತಗೊಂಡಿಲ್ರಿ ಅವ್ರು. ಅಂದ್ರೆ ಇದು ಹೈಕೋರ್ಟ್ ಗೈಡ್ ಏನೈತಿ ಈಗ, ಹ್ಞೂನ್ರಿ UGC ರೂಲ್ಸ್ ಪ್ರಕಾರ ಇವರು ಹ್ಞೂನ್ರಿ ಏನ್ ಮಾಡ್ಬೇಕಂದ್ರ ಗೈಡ್ಲೈನ್ಸ್ ಐತಿ ಅದು UGC ದಿಂದ. ಡಾಕ್ಯುಮೆಂಟ್ ಸಲುವಾಗಿ 10,000 ತಂದು ಕೇಳೋದು ತಪ್ಪೈತಿ ಅವ್ರದ್ದು. ನಿಮಗ ನಾ ಡಾಕ್ಯುಮೆಂಟ್ ಕೊಡ್ತನು, ಇದನ್ ಕೊಡ್ತನು, ಇಲ್ಲಿಕಂದ್ರೆ ನೀವು ರೊಕ್ಕ ಕೊಡ್ಲಿಕ್ಕೆ ಡಾಕ್ಯುಮೆಂಟ್ ಕೊಡಲ್ಲ, ಇಲ್ಲಿಗಲ್ ಐತ ಅವ್ರದ್ದು. ಅದು ಇಂಡಿಯನ್ ಎಕ್ಸ್ಪ್ರೆಸ್ ಒಳಗ ಅದ ಆಲ್ರೆಡಿ ಇದನ್ನು ಮೆನ್ಷನ್ ಆಗೈತಿ, ಅದ ಪೇಪರ್ ಒಳಗ್ ಬಂದೈತಿ ಅದ. ಅದು ಬೇಕಾ ನಿಂಗೆ ವಾಟ್ಸ್ಆಪ್ ಮಾಡ್ತೀನಿ ಬ್ರದರ್, ಅದೇನಿಲ್ಲ. ಯಾವ್ದೇ ಇನ್ಸ್ಟಿಟ್ಯೂಟ್ ಇರ್ಲಿ, ಸ್ಟೂಡೆಂಟ್ಗಳು ಡಾಕ್ಯುಮೆಂಟ್ ಇಟ್ಕೊಂಡು ಅವ್ರಿಗೆ ಹಣದ ಟಾರ್ಚರ್ ಕೊಡುದು ಮಾಡೋದು, ಇದು ಏನ್ ಹೈಕೋರ್ಟ್ ಪ್ರಕಾರ, ಕರ್ನಾಟಕ ಹೈಕೋರ್ಟ್ ಪ್ರಕಾರ ಇದು ಇಲ್ಲಿಗಲ್ ಇದೆ. ಅದು ನನ್ನ ಹತ್ರ ಪ್ರೂಫ್ ಐತಿ. ಇದ್ರ ಸಲುವಾಗಿ ನಾ ಹೋರಾಟ ಮಾಡ್ತೇನೆ ಬ್ರದರ್, ಅದೇನಿಲ್ಲ. ಅದನ್ನ ಮಾಡೋಣ. ನೀವು ಬರೇ ಒಂದ್ ಮಾತಂದ್ರ ಅಂತಾರಿ ಅವ್ರು. ಹೆಂಗಂದ್ರ ಪ್ರೈಸ್ ಮನಿ ಸೈ ಮಾಡೋಲಿಗಿದ್ರಿ ಅವ್ರು. ಪ್ರೈಸ್ ಅಂದ್ರ 10,000 ರೂಪಾಯಿ ಕೊಟ್ಟಿಲ್ಲ ನಿನ್ಗೆ ಯಾಕೆ ಮಾಡ್ಬೇಕು, ಈ ಲೆಟರ್ ಒಂದ್ ಕೊಡದಿರ್ತೀರಿ ಇವ್ರದ್ದು ಕಾಲೇಜ್ ಮುಗಿದಾದ್ಮೇಲ್ರಿ. ಹೌದು, ಕೊಡ್ಬೇಕು. ಅದನ್ನ ಮಾಡ್ಸಕ್ ಹೋದ್ಮೇಲೆ ಆಮೇಲೆ DSS ದವ್ರ ಒಬ್ಬರ ಅಣ್ಣಾರ್ ಪರಿಚಯ ಇದ್ರೆ ಅವ್ರ ಕರ್ಕೊಂಡ್ ಹೋಗಿಂದ ಸೈ ಮಾಡ್ಯಾನನ್ರಿ ಅವ. DSS ಅವ್ರು ಯಾರು ಬಂದಿರಿ ಬ್ರದರ್? ಇಲ್ಲಿ ಒಬ್ಬ ಗಂಗೂರ್ ಅಂತ ಅದಾರ್ರಿ. ಅವ್ರ ಒಬ್ರು ಅಣ್ಣಾರ್ ಪರಿಚಯ ಇದ್ರೆ ಅವ್ರ ಕರ್ಕೊಂಡ್ ಹೋಗ್ತೀನ್ರಿ ನಾನು. ಆಮೇಲೆ ಅವ್ರ ಲೆಟರ್ ಸೈ ಮಾಡಿಸ್ಕೊಟ್ರಿ. ಅವ್ರಿಗೆ ಏನು ವಿಷಯ ಗೊತ್ತಿಲ್ರಿ, ಅವ್ರಿಗೆ ಹೇಳಿಲ್ರಿ ನಾನು, ಅವ್ರಿಗೆ ಗೊತ್ತಾಗ್ಲಿಲ್ರಿ. ಹೌದೌದು, ಅದಕ್ಕೆ ನಿಮಗ ಪೂರ್ಣ ಮಾಹಿತಿ ಇರ್ತಲ್ರಿ, ಅದಕ್ಕೆ ನಿಮ್ಗೆ ಹೇಳಿನ್ರಿ. ನೀವ್ ಹೇಳೋದು ಅರ್ಥ ಐತ್ರಿ. ಈಗ ಮೊದಲ ನಿಮ್ ಸಲುವಾಗಿ ಕೇಳೋಣ್ರಿ. ಅವ ಆನ್ಸರ್ ಕೊಟ್ಟ, ಓಕೆ ಆನ್ಸರ್ ಕೊಡ್ಲೇ ಇಲ್ಲೈತಂದ್ರ ನಾವೇ ಡೈರೆಕ್ಟ್ ಆಗಿ ಕಾಲೇಜ್ ವಿಸಿಟ್ ಮಾಡ್ತೀವಿ. ಅವ್ರಿಗೆ ಹೈಕೋರ್ಟ್ ಗೈಡ್ಲೈನ್ಸ್ ಏನೈತೆ ಅನ್ನೋದು, UGC ರೂಲ್ಸ್ ಏನೈತೆ ಅನ್ನೋದು ಎಲ್ಲ ತಿಳಿಸಿ ಹೇಳ್ತೀವಿ ನೀವು. ಅದಕ್ಕೂ ಕೇಳಿಕಂದ್ರೆ ಲಾಸ್ಟಿಗೆ ನಾವು ಹೋರಾಟಕ್ಕೆ ಸಿದ್ಧ ಆಗ್ಬೇಕು ಎಲ್ಲಾರು. ಅಷ್ಟು ಮಾಡೋಣ. ನಾವ್ ಜೊತೆ ಮಾತಾಡಿ ನಿನಗ ಕಾಲ್ ಬ್ಯಾಕ್ ಮಾಡ್ತೇನೆ ಬ್ರದರ್. ಅದೆಲ್ಲ ರೆಕಾರ್ಡಿಂಗ್ ಮಾಡ್ಕೊರಿ, ಅವ್ರು ಏನ್ ಅಂತಾರ್ರಿ. ಓಕೆ, ನಮ್ದು ಎಲ್ಲ ಪ್ರೂಫ್ ಬರ್ತಾವ ಬ್ರದರ್. ನಮ್ ಜೊತೆ ಬರಾಗ ನಾವ್ ಅಷ್ಟೇ ಬರಲ್ಲ, ನಮ್ ಜೊತೆ ನ್ಯೂಸ್ ಚಾನೆಲ್ ಅವರು ಬರ್ತಾರು. ಅದು ಸಾಲಿದ್ ಏನೈತಿ, ಎಲ್ಲಿ ನಡೆದೈತಿ, ಯಾರ್ಯಾರು ತೊಂದರೆ ಆಗೈತಿ, ಈ ತಾಲೀಮ್ ಏನೇನು ಉಪಯೋಗ ಐತಿ ಇಲ್ಲ, ನೀವು ಈ ರಿಸಿಪ್ಟ್ ತಗೊಂಡಿದ್ರ ಇಲ್ಲ, ಹುಡುಗರು ಎಲ್ಲ ಕೇಳ್ರಿ ಒಟ್ಟ ಪೂರಾ ಕೇಳ್ತೀರಿ. ಅದು ಈಗ ಯಾರ ಆಡಳಿತ ಒಳಗ ಐತ್ರಿ, ಅದ MLA ಅಥವಾ ಯಾರ ಅಲ್ಲಿ ಯಾರ MLA ಏನೇ ಇಲ್ರಿ. ಅದು ಒಂಥರ ಒಬ್ರು ಅಯ್ಯರ್ ಕೊಟ್ಟೆ ಹೋದ್ರಿ, ಜಾಗ ಕೊಟ್ಟಾರಿ. ಅದ ಮಾತೋಶ್ರೀ ಗಂಗಮ್ಮ ಅಂತಂದ್ರಿ, ಅವ್ರ ದಾನ ಮಾಡಾರಿ. ಅವ್ರ MLA ಥ್ರೂ ಅಂದ್ರೆ ಇಲ್ರಿ, ಅದು MLA ಥ್ರೂ ಅಂದ್ರೆ ಕಾಲೇಜ್ ಇಲ್ರಿ, ಪ್ರೈವೇಟ್ ರೀ. MLA ಥ್ರೂ ಯಾವ್ದು ಇರಂಗಿಲ್ರಿ. ಆದ್ರ ಈಗ ಅದಕ್ಕ ನಡ್ತಂತ ಒಬ್ಬ ಯಾರ ದೊಡ್ಡ ಲೀಡರ್ ಯಾರ ಅದಾರ ಲೀಡರ್ ಅಂತ ದೊಡ್ಡ ಲೀಡರ್ ಏನಿಲ್ರಿ, ಅಶೋಕ್ ತಡ್ಪದ್ ಅಂತ ಅದಾರ್ರಿ. ಅವ್ರ ಚೇರ್ಮನ್ ರೀ. ಆ ಸಾಲಿ ಚೇರ್ಮನ್ ಅವ್ರೇ ಅದಾರೇನ್ರಿ? ಹ್ಞೂ, ಅವ್ರೇ ಅದಾರ, ಅಶೋಕ್ ತಡ್ಪದ್. ಓಕೆ ಆಯ್ತು ಸರ್ ಬ್ರದರ್, ಅದ್ರ ಬಗ್ಗೆ ನಾ ವಿಚಾರ ಮಾಡಿ ಏನು ಈಗ ಇನ್ನೊಂದ್ಸಲ ಸರ್ ಜೊತೆ ಮಾತಾಡ್ತೇನೆ. ನಾವು ನಿಮ್ಮ ಯಾರ ಕ್ಲರ್ಕ್ ಕೂಡ ಮಾತಾಡಿ ಅವ್ರ ಜೊತೆ ಅವ್ರದ್ದು ಇನ್ಫಾರ್ಮೇಶನ್ ಐತಿ ತಗೊಂಡು, ಅದ ಏನ್ ರೂಲ್ಸ್ ಐತಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನೇನ್ ಅದಾವ ಎಲ್ಲ ಕೇಳ್ಕೊಂಡು ಆಮೇಲೆ BO ಜೊತೆನ ಡೈರೆಕ್ಟ್ ಬರ್ತೀವಿ. ಅಲ್ಲಿ BO ಕರ್ಕೊಂಡ್ BO ಗಾಡಿ ತೊಂದೇ ಬರ್ತೀವಿ. ಅಟು ಕೇಳಿಕಾರೆ ನಿಮ್ಗೆ ಯಾವ ಸಮಯ ಬರ್ತಾರೆ, ತಹಶೀಲ್ದಾರು ಬರ್ತಾನ ಅಲ್ಲಿಗೆ, EOನು ಬರ್ತಾನು, ನಿಮ್ ಪಂಚಾಯತಿದವರು ಬರ್ತಾರು, PDOನು ಬರ್ತಾನು, ಆಮೇಲೆ ಯಾವ್ದು ಮಿಗಿಲ DC ಬರ್ತಾನು. ನಿಮ್ದು ಏನೈತಿ ಅದನ್ನ ಇದನ್ನ ಮಾಡ್ಸ್ಕೊಡ್ತಾನೆ ಬ್ರದರ್. ವೇಟ್ ಮಾಡ್ರಿ, ನಾ ಮಾತಾಡ್ತಾನೆ ಜೊತೆ ಮಾತಾಡಿ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೇನೆ. ಓಕೆ.